ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾನಾ ಬರವ ನೀನು ಕುತ್ಕ ಉಣ್ಣಕ್ಕೆ ಒಳ್ಳೆ ಅಂದ್ರು ಒಬ್ಬರೇ ಆಗವ್ರೆ. ಇಲ್ಲವ್ವ ಆಮ್ಯಾಕೆ ನಿಮ್ಮ ಜೊತೆನೇ ಊಟ ಮಾಡ್ತೀನಿ. ಅಯ್ಯೋ ಇಬ್ರು ಜೊತೆಯಾಗಿ ಕುಂತು ಉಣ್ಬಾರ್ದೆ. ಅಕ್ಕ ನೀನು ನಮಗೆಲ್ಲ ಬಡಿಸಿದ ಕಾಲ ಆಯಿತು, ಈಗ ನೀನು ಕೂತ್ಕೋ, ನಾವೆಲ್ಲ ನಿನ್ನ ಸೇವೆ ಮಾಡ್ತೀವಿ. ಬಾ ಬಾವಾ ಅಕ್ಕನ ಕರ್ದು ಕೂಡ್ಸೋದಲ್ವಾ? ಸಹನವ್ರೆ ಬನ್ನಿ. ಊಟ ಮಾಡಿ ಹೇಳಿ ಅಂದರೆ ಸಹನವ್ರೆ ಮಿಸ್ಟ್ರೆ, ನೀವು ಸಹನವರೇ ಅಂತ ನಾ ಕರೆಯೋದು ಅಥವಾ ನಾವೆಲ್ಲ ಇದೀವಂತ ಹಿಂಗೆ ಕರಿತಾ ಇದ್ದೀರಾ? ಇಲ್ಲ ನಾನು ಹೀಗೆ ಕರೆಯೋದು. ಏನು ಮಿಸ್ಟ್ರೆ, ಪಿರುತಿ ಮಾಡಿ ಮದುವೆ ಆಗಿದ್ದೀರಾ, ಮುದ್ದೆ ಹೆಸರಾದು ಮಡಗಿಲ್ವೇ? ಇನ್ಮೇಲೆ ಯೋಚನೆ ಮಾಡಬೇಕು. ನಾನು ಸಣ್ಣವಳಿದ್ದಾಗ ನಾನು ಅವಳನ್ನ ಮುದ್ದಮ್ಮಿ ಅಂತ ಕರಿತಿದ್ದೆ. ಅದೇ ಅವಳಿಗೆ ಮುದ್ದೆ ಹೆಸರು. ಮುದ್ದಮ್ಮಿನ? ಹ್ಞೂ ಕರೆಕ್ಟ್ ಅಲ್ವಾ? ನಾನು ಮರ್ತೆ ಬಿಟ್ಟಿದ್ದೆ. ಅದಾದ್ಮೇಲೆ ಯಾಕವ್ವ ನೀನು ಆ ಥರ ಕರೆಯೋದೇ ನಿಲ್ಲಿಸ್ಬಿಟ್ಟೆ? ನನ್ನ ಮಗಳು ನನಗೆ ಅವ್ವ ಆಗ್ಬಿಟ್ಲು. ಅದಕ್ಕೆ ನಾನು ಅವಳನ್ನ ಅವ್ವ ಅಂತ ಕರೆಯೋದೇ ಸರಿ ಅನ್ನಿಸ್ತು. ಆವಾಗಿಂದಲೂ ಸಾನಾ ಇಲ್ಲ ಅವ್ವ ಅಂತ ಕರೆಯೋಕ್ಕೆ ಶುರು ಮಾಡಿದೆ. ಅತ್ತೆ ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಮುದ್ದಮ್ಮಿ ಅನ್ನೋ ಹೆಸರನ್ನ ನಾನು ತಗೋಬೋದಾ? ಏ ಸುಮ್ಕಿರ್ ರವಿ. ಅವ ನೀವು ಸ್ನೇಹ ಅವ್ರನ್ನ ಏನಂತ ಕರಿತಿದ್ರಿ? ಸುಮ್ಕೆ ಕೇಳಿದೆ. ಸಹನವ್ರೇನೋ ಶಾನೆ ಸೈಲೆಂಟು, ಅವ್ರಿಗೆ ಮುದ್ದಮ್ಮಿ ಅನ್ನೋ ಹೆಸರು ಸರ್ ಹೋಯ್ತದೆ. ಆದರೆ ಸ್ನೇಹ ಅವ್ರ ಶಾನೆ ಜೋರಲ್ವೇ, ಅದಕ್ಕೆ ಕೇಳಿದೆ. ಹೌದು ಕಣಪ್ಪ, ಅವಳಿಗೂ ಒಂದು ಹೆಸರು ಐತಿ. ಅವ್ವ ಹೌದಾ? ಅಕ್ಕಂಗೂ ಒಂದು ಹೆಸರಿದ್ಯಾ? ಏನವ್ವ ಅದು? ಬೇಡವ್ವ. ಅವ ನೀವು ಹೇಳಿವ. ಇವಳು ಸಣ್ಣವಳಿದ್ದಾಗಲಿಂದಲೂ ಅವಳು ಮೂಗಿನ ಮ್ಯಾಗೆ ಕೋಪ. ಯಾರ ತೆಪ್ಪು ಮಾಡೋರ ಸಾಕು ಹುರಿದು ಬಿದ್ದುಬಿಡೋಳು. ಎಲ್ಲರ ಮ್ಯಾಗೂ ಕೂಗಾಡಿದ ಮ್ಯಾಗ ನೋಡಿರೆ ಮೂಗು ಕೆನ್ನೆ ಎಲ್ಲ ಕೆಂಪಗಾಗಿರೋದು. ಅದಕ್ಕೆ ನಾನು ಅವಳಿಗೆ ಕೆಂಪಿ ಅಂತ ಕರೀತಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.